ಕಾಂಗ್ರೆಸ್ ಪದವೀಧರ ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ ಸುದ್ದಿಯ ವಿವರ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪದವೀಧರ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾಗಿ ಗಾಂಧಿನಗರದ ಸಾಯಿ ಪ್ರಿಯಾಂಕಾ ಮತ್ತು ನಗರ ಬ್ಲಾಕ್ ಅಧ್ಯಕ್ಷರಾಗಿ ನ್ಯಾಮದ್ ಬಿ ಮಹಲದ ಮಾಜಿ ನಗರಸಭೆ ಸದಸ್ಯರಾದ ಸಲಾವುದ್ದೀನ್ ಬಾಬು ಅವರ ಮಗ ಮಹಮ್ಮದ್ ಅಲಾವುದ್ದೀನ್ ಉರ್ಫ್ ಮನ್ಸೂರು ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಪದವೀಧರ ಘಟಕದ ಅಧ್ಯಕ್ಷ ನಟರಾಜ್ ಗೌಡ, ಎಂಎಲ್ಸಿ ನಸೀರ್ ಅಹಮದ್ ಸಾಬ್ ಹಾಗೂ ಕೋಲಾರ ಜಿಲ್ಲಾಧ್ಯಕ್ಷ ಸುಧೀರ್ ನೇತೃತ್ವದಲ್ಲಿ ತಕ್ಷಣ ಜಾರಿಗೆ ಬರುವಂತೆ ಆದೇಶವನ್ನು ನೀಡಿದ್ದಾರೆ. ತಮಗೆ ನೀಡಿರುವ ಜವಾಬ್ದಾರಿಯಿಂದ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಜೊತೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನಪರವಾದ ಯೋಜನೆಗಳನ್ನು ಪ್ರಚಾರ ಮಾಡುವಂತೆ ಆದೇಶ ಪತ್ರ ನೀಡುವ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕೆಪಿಸಿಸಿ ವಕ್ತಾರ ನಿಖಿತ್ ರಾಜ್ ಮೌರ್ಯ, ಮುಖಂಡ ರಂಜಿತ್ ಈ ಸಂದರ್ಭದಲ್ಲಿ ಈ ದಿನ ಸಂಜೆ ನಗರದ ನ್ಯಾಮತಿ ದರ್ಗಾ ಮೊಹಲ್ಲಾದ ಅಲ್ಪಸಂಖ್ಯಾತ ಯುವಕರ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪುಷ್ಪ ಮಾಲೆ, ಶಾಲುಗಳನ್ನು ಹಾಕಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಯಾರಬ್ ಖಾನ್, ಸೊಹೇಬ್, ನಿಜಾಮ್ ಪಾಷಾ, ಅಹಮದ್, ನವಾಜ್ ಖಯಾಮ್, ಭಟ್ಟು ಸಾಹಿಬ್ ಮುಂತಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬ್ಲಾಕ್ ಅಧ್ಯಕ್ಷರಾಗಿ ನ್ಯಾಮದ್ ಬಿ ಮೊಹಲ್ಲದ್, ಮಾಜಿ ನಗರಸಭೆ ಸದಸ್ಯರಾದ ಸಲಾವುದ್ದೀನ್ ಬಾಬು ಅವರ ಮಗ ಮಹಮ್ಮದ್ ಅಲಾವುದ್ದೀನ್ ಉರ್ಫ್ ಮನ್ಸೂರ್ ಸಂದರ್ಭದಲ್ಲಿ छोड़े मैं बोल तू उदाहरण नहीं, मेरी बात सुनो। तो बातें करो ग्रेजुएट। हाँ बोला तुम्हें बोलो। हाँ, न्यामद मोहल्ले से मंसूर भाई को ग्रेजुएट ब्लैक प्रेसिडेंट का पोस्ट मिला। उसके वास्ते आज हमें पूरे नौजवान आज हमको न्यामद दरगाह में भैया का ये इज्जत से नवाज मुबारकबादी दे रही मंसूर भाई को। बात करो। अस्सलाम वालेकुम ऑल फ्रेंड्स। तो भी मंसूर भाई को ब्लैक प्रेसिडेंट ग्रेजुएट बहुत बहुत मुबारक हो। अल्लाह और अच्छा कामयाब करन दे। अल्लाह और अच्छा